ದಾವಣಗೆರೆಯ ಚೆನ್ನಗಿರಿಯಲ್ಲಿ ಆದಂತಹ ಒಂದು ಸಾವು, ಆದಿಲ್ ಸಾವು. ಒಂದು ಕಡೆ ಕುಟುಂಬಸ್ಥರು ಲಾಕಪ್ ಡೆತ್ ಅಂತೇಳಿ ಆರೋಪ ಮಾಡ್ತಿದ್ದಾರೆ. ಮತ್ತೊಂದು ಕಡೆ ಪೊಲೀಸ್ ಇಲಾಖೆಯಿಂದ ಕೇಳಿ ಬರ್ತಾ ಇರುವಂತಹ ಹೇಳಿಕೆಯೇ ಬೇರೆ. ಮೊದಲಿಗೆ ಮೂರ್ಛೆ ರೋಗ ಅಂತ ಹೇಳಲಾಗಿತ್ತು, ಈಗ ಹೃದಯ ಸಂಬಂಧಿ ಕಾಯಿಲೆ ಇತ್ತು ಅಂತೇಳಿ ದಾವಣಗೆರೆ SP ರಿಪಬ್ಲಿಕ್ ಕನ್ನಡದ ಜೊತೆ ಎಕ್ಸ್ಕ್ಲೂಸಿವ್ ಆಗಿ ಮಾತಾಡಿದ್ದಾರೆ. ಆದಿಲ್ ಸಾವಿನ ಹಿಂದೆ ಸಾಲು ಸಾಲು ಅನುಮಾನಗಳು ಹುಟ್ಟಿಕೊಳ್ತಾ ಇದೆ. ಪೊಲೀಸರ ಶಿಕ್ಷೆಯಿಂದ ಸಾವಿಗೀಡಾದ್ನ ಆದಿಲ್ ತನಿಖೆಯಿಂದ ಗೊತ್ತಾಗಬೇಕು, ಇಲ್ಲ ಮೂರ್ಛೆ ರೋಗದಿಂದ ನಿಧನರಾದ್ರ. ದಾವಣಗೆರೆ SP ಉಮಾ ಪ್ರಶಾಂತ್ ಹಾಗಾದ್ರೆ ಹೇಳಿದ್ದೇನು? ರಿಪಬ್ಲಿಕ್ ಕನ್ನಡಕ್ಕೆ SP ಎಕ್ಸ್ಕ್ಲೂಸಿವ್ ಆಗಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ನಮ್ಮ ಪ್ರತಿನಿಧಿ ಶ್ರೀಪಾದ್ ಪಾಟೀಲ್ SP ಅವರನ್ನ ಮಾತಾಡಿಸಿದ್ದಾರೆ, ನೋಡ್ಕೊಂಡು ಬರೋಣ ಬನ್ನಿ. ಚನ್ನಗಿರಿಯಲ್ಲಿ ನಡೆದಂತಹ ಪ್ರಕರಣದ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಜೊತೆಗೆ ಮಾತಾಡೋದಕ್ಕೆ ಈಗ ದಾವಣಗೆರೆ SP ಉಮಾ ಪ್ರಶಾಂತ್ ಅವರ ಇದ್ದಾರೆ. ಅವ್ರನ್ನ ಕೇಳೋಣ, ಸದ್ಯಕ್ಕೆ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನು ನಡೀತಾ ಇದೆ ಅಂತ ಹೇಳಿ. ಮೇಡಮ್ ನಮಸ್ಕಾರ. ಸದ್ಯಕ್ಕೆ ಬೆಳಗ್ಗೆಯಿಂದ ಇಡೀ ರಾಜ್ಯದಲ್ಲಿ ಆಗ್ತಾ ಇರುವಂತಹ ಬೆಳವಣಿಗೆ ಮತ್ತು ಚನ್ನಗಿರಿಲಾದಂಥ ಬೆಳವಣಿಗೆ ಬಗ್ಗೆ ಚರ್ಚೆಯನ್ನು ಗಮನಿಸ್ತಾ ಇದ್ದೀವಿ. ತನಿಖೆಯ ವಿಚಾರವಾಗಿ ಏನೆಲ್ಲ ನಡೀತಾ ಇದೆ ಮೇಡಮ್? SP ಆಗಿ ತಾವು ವಿಚಾರದ ಬಗ್ಗೆ ರಿಯಾಕ್ಟ್ ಮಾಡೋದಾದ್ರೆ. ಈಗಾಗಲೇ ನಿನ್ನೆ ನಡೆದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ 5 ಪ್ರಕರಣಗಳು ದಾಖಲಾಗಿದೆ. ಒಂದು ಏನು ಡಿಸೀಸ್ಡ್ ವಿಕ್ಟಿಮ್ ಇದ್ದಾರೆ, ಮೃತರ ತಂದೆಯವರು, ಅವರು ಕೊಟ್ಟಂತಹ ಪ್ರಕರಣದ ಮೇಲೆ ಒಂದು ಅನ್ಯಾಚುರಲ್ ಡೆತ್ ಅಥವಾ ಅಸಹಜ ಸಾವು ಪ್ರಕರಣವನ್ನು ದಾಖಲು ಮಾಡಿಕೊಂಡು ಜುಡಿಷಿಯಲ್ ಎನ್ಕ್ವೈರಿಯಲ್ಲಿ ಪೋಸ್ಟ್ ಮಾರ್ಟಮ್ ಮಾಡಿದ್ದಾರೆ. ಇನ್ಕ್ವೆಸ್ಟ್ ಕೂಡ ಆಗಿದೆ. ಬಾಡಿಯನ್ನು ಹ್ಯಾಂಡ್ ಓವರ್ ಮಾಡಿದ್ವಿ ಅವರ ಮೃತರ ಸಂಬಂಧಿಕರಿಗೆ. ಈಗಾಗಲೇ ಅಲ್ಲಿ ಕ್ರಿಮೇಷನ್ ಕೂಡ ಮುಗಿದಿದೆ. ಈಗ ಸದ್ಯಕ್ಕೆ ಪರಿಸ್ಥಿತಿ ಶಾಂತವಾಗಿದೆ. ಅದಲ್ಲದೆ ಏನು ನಮ್ಮ ಪೊಲೀಸ್ ಠಾಣೆಯ ಮೇಲೆ ಕಲ್ಲನ್ನು ತೂರಿದ್ರು, ಅದಕ್ಕೆ ಸಂಬಂಧಪಟ್ಟಂತೆ ಕೂಡ ಇದುವರೆಗೆ 4 ಕಂಪ್ಲೇಂಟ್ಸ್ಗಳನ್ನು ರಿಜಿಸ್ಟರ್ ಮಾಡಲಾಗಿದೆ. ಅದರಲ್ಲಿ ಯಾರ್ಯಾರು ಅಂತ ಹೇಳಿ ನಾವು ಅಕ್ಯೂಸ್ಡ್ನ ಐಡೆಂಟಿಫೈ ಮಾಡಿ ಶೀಘ್ರದಲ್ಲೇ ಅವ್ರಿಗೂ ಕೂಡ ಕಾನೂನು ನಡಿ ಈಗ ಶುರು ಮಾಡೋಣ. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ ಕ್ರಮವನ್ನು ತೆಗೆದುಕೊಳ್ತೇವೆ. ಮೇಡಮ್, ಸದ್ಯಕ್ಕೆ ಈ ಒಂದು ಪ್ರಕರಣದ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಲಾಕಪ್ ಡೆತ್ ಅನ್ನೋಂತಹ ಕೋಡ್ ವರ್ಡ್ ಭಾರಿ ಚರ್ಚೆ ಆಗ್ತಾ ಇದೆ. ಈಗಾಗಲೇ CM ಸಾಹೇಬರು ಇನ್ಕ್ಲೂಡಿಂಗ್ ಹೋಮ್ ಮಿನಿಸ್ಟರ್ ಇದ್ರ ಬಗ್ಗೆ ರಿಯಾಕ್ಟ್ ಮಾಡಿ ಆಗಿದೆ. ಕುಟುಂಬಸ್ಥರು ಮಾಡ್ತಾ ಇರುವಂತಹ ಬ್ಲೇಮ್ ವಿಚಾರಕ್ಕೆ ಸಂಬಂಧಪಟ್ಟಂಗೆ, ಸೊ ಇನ್ಕ್ಲೂಡಿಂಗ್ ಇನ್ವೆಸ್ಟಿಗೇಷನ್, ಅದ್ರ ಬಗ್ಗೆ ಹೇಳೋದು. ಈಗಾಗಲೇ ನಾನು ಡಾಕ್ಟರ್ ಹತ್ರ ಕೂಡ ಯಾರು ಇನ್ಕ್ವೆಸ್ಟ್ ಮಾಡಿದ್ರು ಅವ್ರ ಹತ್ರ ಕೂಡ ನಾನು ಮಾತಾಡಿದ್ದೇನೆ. ಅದು ಪ್ರಿಲಿಮಿನರಿ ಆಗಿ ಅವರಿಗೆ ಹಾರ್ಟ್ ಇಶ್ಯೂಸ್ ಇರ್ತದೆ, ಹಾಗಾಗಿ ಅದು ಆರ್ಟೀರಿಯಲ್ ಇಶ್ಯೂಸು ರಪ್ಚರ್ಸ್ ಆಗಿ ಈ ಪ್ರಾಬ್ಲಮ್ ಆಗಿದೆ ಅನ್ನೋ ಥರ ಮೇಲ್ನೋಟಕ್ಕೆ ಕಂಡು ಬಂದಿದೆ. ಇನ್ನು ಅಂತಿಮ ವರದಿ ಬಾಕಿ ಇದೆ ಅಂತ ಹೇಳ್ತಾರೆ. ಸೊ ಹಾಗಾಗಿ ಇನ್ನೂ ಅಂತಿಮ ವರದಿ ಬಾಕಿ ಇರಬೇಕು, ಎಲ್ಲ ತನಿಖೆ ನಡಿಬೇಕಾಗಿರೋದ್ರಿಂದ ನಮಗೆ ಈಗಾಗಲೇ ಏನು ಆ ಘಟನೆ ನಡೆದಿದೆ ಅದ್ರ ಬಗ್ಗೆ ನಮ್ಮ ಠಾಣೆಯಲ್ಲಿ ಕೂಡ CCTV ಫುಟೇಜಸ್ ಇದೆ. ಅದನ್ನು ಕೂಡ ಏನು ಎನ್ಕ್ವೈರಿ ಆಗ್ತಾ ಇದೆ ಅದರಲ್ಲಿ ಕೂಲಂಕುಷವಾಗಿ ಪರಿಶೀಲಿಸಲಾಗ್ತದೆ ಹಾಗೂ ಎಲ್ಲ ರೀತಿಯಿಂದನೂ ಕೂಡ ನಿಷ್ಪಕ್ಷಪಾತವಾದ ತನಿಖೆಯನ್ನು ಮಾಡಿಸ್ತೇವೆ. ಮೇಡಮ್, ಯಾವ ವಿಚಾರಕ್ಕೆ ಸ್ಟೇಷನ್ಗೆ ಕರೆಸಿದ್ರಿ ಆದಿಲ್ನ? ಒಂದು ಮಟ್ಕಾ ಕೇಸ್ನ ಸಂಬಂಧವಾಗಿ ಸ್ಟೇಷನ್ಗೆ ಕರೆಸಿರ್ತೇವೆ. ಚನ್ನಗಿರಿಯಲ್ಲಿ ಮಟ್ಕಾ ದಂಧೆ ಇದೆ ಅಂತ ಇದೆಯಾ ಅನಿಸಿದೆ ಮೇಡಮ್, ಅಥವಾ ಇನ್ವೆಸ್ಟಿಗೇಷನ್ ಕಂಡು ಬಂದಾಗ ಇನ್ಫಾರ್ಮೇಷನ್ ಬಂದಾಗ ಮಾಡ್ತಾ ಇರ್ತೇವೆ. ಶಾಸಕರು ಹೇಳ್ತಾ ಇದ್ರು ಚನ್ನಗಿರಿಯಲ್ಲಿ ಮಟ್ಕಾ ದಂಧೆ ಆ ಥರ ಏನಿಲ್ಲ ಅಂತ ಹೇಳಿ. ಇಲ್ಲ ಅಂದರೆ ಯಾವಾಗ ಇನ್ಫಾರ್ಮೇಷನ್ ಬರ್ತದೆ ಆವಾಗ ನಮಗೆ ನೆನ್ನೆ ಇನ್ಫಾರ್ಮೇಷನ್ ಬಂತು, ಹಾಗಾಗಿ ಆ ಇನ್ಫಾರ್ಮೇಷನ್ ಮೇಲೆ ನಾವು ಕೇಸ್ ಮಾಡಲಿಕ್ಕೆ ಅಂತ ಹೇಳಿ ವಿಚಾರಿಸ್ತಾ ಇದ್ದೀವಿ.